ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮ್ಯಾಚ್ ನೋಡಿರ್ತೀರ ಹೈದರಾಬಾದ್ ಮತ್ತೆ ರಾಜಸ್ಥಾನ್ ರಾಯಲ್ಸ್. ಖಂಡಿತವಾಗ್ಲೂ ಯಾರು ಊಹೆ ಮಾಡಿರಲಿಲ್ಲ. ಇನ್ನೊಂದೇನು ಗೊತ್ತಾ, ಇಡೀ ಇಂಡಿಯಾನೆಲ್ಲ ಎಲ್ಲ IPL ವೀಕ್ಷಕರು, IPL ಪ್ರೇಮಿಗಳು ಯಾರಂತ ಇದಾರೋ ಎಲ್ಲೆಡೆ ಪ್ರಪಂಚನ ವೈಭವ್ ಸೂರ್ಯವಂಶಿ ಕಡೆ ನೋಡ್ತಾ ಇತ್ತು. ಇವತ್ತು ಹೆಂಗ ಆಡ್ತಾರೆ ಅಂತ. ಖಂಡಿತವಾಗ್ಲು ಒಂದ್ ಸ್ವಲ್ಪ ಅದೇನಂತೀವೋ ಆಸರೆ ಆಗಿದೆ, ಅದೇನೋ ಅಂತೀವಲ್ಲ, ಸ್ವಲ್ಪ ತೆಗ್ದಾಕ್ಬೇಕು ನಿಂಬೆಹಣ್ಣು ಆ ಮೆಷಿನ್ಗೆ ತೆಗ್ದಾಕ್ಬೇಕು ಅನ್ಸುತ್ತೆ. ಯಾಕೆ ಅಂದ್ರೆ ಡಕ್ಔಟ್ ಆಗ್ತಾರೆ ಫಸ್ಟ್ ಟೈಮ್ ಈ ಸೀಸನ್ ಅಲ್ಲಿ. ಖಂಡಿತವಾಗ್ಲು ಆಡಿರೋ 4 ಮ್ಯಾಚ್ ಅಲ್ಲಿ ಕೂಡ ಅವರ ಕಾಂಟ್ರಿಬ್ಯೂಷನ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಈ ಮ್ಯಾಚ್ ಮಾತ್ರ ಡಕ್ಔಟ್ ಆಗ್ತಾರೆ. ಯಾರು ಊಹೆ ಮಾಡಿಲ್ಲ ಹೈದರಾಬಾದ್ ಅವರು 9 ರನ್ಗಳಿಗೆ 5 ವಿಕೆಟ್ 6 ವಿಕೆಟ್ ತಗೊಂತಾರಂತ. ಅದು ಕೂಡ ಆಗೋಯ್ತು. ಖಂಡಿತವಾಗ್ಲು ಕ್ರಿಕೆಟ್ ಅನ್ನೋದು ಒಂದು ಮ್ಯಾಜಿಕ್ ಅನ್ನೋದು ಇವತ್ತು ಕೂಡ ಒಂದು ಸಲ ಕನ್ಫರ್ಮ್ ಆಯ್ತು. ಖಂಡಿತವಾಗ್ಲು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜೈಸಾಲ್ ಮತ್ತು ವೈಭವ್ ಸೂರ್ಯವಂಶಿ ಇವರಿಬ್ರು ಮಾತ್ರ ಸಖತ್ತಾಗಿ ಆಡ್ತಾರೆ. ಏನೋ ಮಾಡ್ಬಿಡ್ತಾರೆ. ಇವತ್ತು ಮ್ಯಾಚ್ ಒಂದ್ ಸೈಡ್ ಆಗ್ಬಿಡ್ತಂತ ಊಹೆ ಮಾಡಿರೋರಿಗೆ ಫೇರ್ಫುಲ್ ಹೆಂಗೇನೆ ಅಂತ ಬೌಲರ್ ಹೆಸರೇ ಒಂಥರ ಹಿಂಗೇನೆ ಇದೆ. ಹೆಂಗೆ ಮಾಡ್ದೆ ಗುರು ನೀನು, ಓ ಮೈ ಗಾಡ್ ಅಂತ ಅನಿಸ್ತಾ ಇತ್ತು. ಹಂಗೇನೆ ಮಾಡ್ಬಿಟ್ರು. ಯಾಕೆ ಅಂದ್ರೆ ಫಸ್ಟ್ ಓವರ್ ಅಲ್ಲಿ 3 ವಿಕೆಟ್. ಏನ್ ಗುರು ನಿನ್ ಮ್ಯಾಜಿಕ್ ಅನ್ನೋ ಲೆವೆಲ್ಗೆ ಮತ್ತೆ ಸಕೀಬ್ ಹುಸೇನ್ ಅಂತ ಬರ್ತಾರೆ. ಅವ್ರು ಕೂಡ ಏನ್ ಮ್ಯಾಜಿಕ್ ಗುರು, ಓ ಮೈ ಗಾಡ್. ಹೈದರಾಬಾದ್ಗೆ ಡೆಬ್ಯೂಟ್ ಮಾಡಿರೋ ಬೌಲರ್ಸ್ ಗಳು ಇಬ್ರು 4 ವಿಕೆಟ್ ತಗೊಂತಾರೆ ಅಂದ್ರೆ ಎಲ್ಲಿದ್ರೆ ಗುರು ಇಷ್ಟ ದಿನ ಅಂತ ಅನಿಸ್ತಾ ಇದೆ. ಆ ಜಯದೇವ್ ಉನ್ನೆಕಟ್ ಆಗಿರ್ಬೋದು, ಅದಾದ್ಮೇಲೆ ಹರ್ಷಲ್ ಪಟೇಲ್ ಆಗಿರ್ಬೋದು, ಇವ್ರ ಬೌಲಿಂಗ್ ಹಾಕ್ಸಿ ಹೈದರಾಬಾದ್ಗೂ ಸಾಕಾಗಿತ್ತು. ಫಸ್ಟ್ ಟೈಮ್ ಇಬ್ರಿಗೂ ಡೆಬ್ಯೂಟೆನ್ಸ್ ಕೊಡ್ತಾರೆ. ಇಬ್ರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿ ಹೈದರಾಬಾದ್ ನ ವಿಜಯ ಪತಾಕೆ ಆಸರಿತ ಮಾಡ್ತಾರೆ. ಅದರಲ್ಲಿ ರಾಜಸ್ಥಾನ ಟಾಪ್ ಅಲ್ಲಿ ಇತ್ತು. ಇವ್ರು ಮೀಸರ್ ಯಾರು ಇಲ್ಲ ಗುರು. ಜೈಸಾಲ್ ಮತ್ತೆ ವೈಭವ್ ಸೂರ್ಯವಂಶಿನ ಅವ್ರು ಔಟ್ ಮಾಡಲೇ ಇಲ್ಲಪ್ಪ ಅನ್ನೋ ಲೆವೆಲ್ಗೆಲ್ಲ ಇದಾಗಿತ್ತು. ಬಟ್ ಅದನ್ನೆಲ್ಲಾನು ಸೈಡ್ಗಿಟ್ಟು ಫಸ್ಟ್ ಓವರ್ ಅಲ್ಲೇನೆ 3 ವಿಕೆಟ್ ಟಾಪ್ ಆರ್ಡರ್ಸ್ ಏನಿದೆ ಎಲ್ಲರನ್ನ ಮನೆ ಕಳ್ಸಿದ್ದಾಯ್ತು. ಖಂಡಿತವಾಗ್ಲು ಸಖತ್ತಾಗಿ ಇಂಟ್ರೆಸ್ಟ್ ಇರುತ್ತೆ. ಎಲ್ಲೋ ಹೋಗುತ್ತೆ ಮ್ಯಾಚ್ ಅನ್ನೋ ಲೆವೆಲ್ಗೆ ಅಲ್ಲಿ ತಂದು ಕುಣಿಸ್ಬಿಟ್ರು. ಖಂಡಿತವಾಗ್ಲು ಫೇರ್ಫುಲ್ ಹಿಂಗೇನೆ ಬೌಲರು ಹಂಗೆ ಮಾಡ್ಬಿಟ್ರು. ಖಂಡಿತವಾಗ್ಲು ಅದೇ ರೀತಿಯಾಗಿ ಸಕೀಬ್ ಬಗ್ಗೆ ಮಾತಾಡಲೇಬೇಕು. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ತಲಾ 4 ವಿಕೆಟ್ ತಗೊಂಡು ಈಸಿಯಾಗಿ ಹೈದರಾಬಾದ್ ನ ಗೆಲ್ಲೋ ರೀತಿಯಾಗಿ ಮಾಡಿದ್ರು. ಬಟ್ ರವೀಂದ್ರ ಜಡೇಜಾ ಮತ್ತು ಡೆವಿನ್ ಫೆರರ್ ಬಗ್ಗೆ ಮಾತಾಡಲೇಬೇಕು. ಅವ್ರು ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಖಂಡಿತವಾಗ್ಲು ರಾಜಸ್ಥಾನ ತಗೊಂಡ್ರೆ. ಇನ್ನು ಅದೇ ರೀತಿಯಾಗಿ SRH ಬ್ಯಾಟಿಂಗ್ ಕಾರ್ಡ್ ತಗೊಂಡ್ರೆ SRH ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಏನೋ ಕಿತ್ತು ದಬಾಕ್ತಾರೆ ಗುರು. ಇವತ್ತು 300 ರನ್ ಹೊಡಿತೀವಿ ಅಂತೆಲ್ಲ ಮೈಕಿನ ಕಡೆಲ್ಲ ಹೇಳಿದ್ರು. ಅದೆಲ್ಲ ಏನು ಕೆಲಸ ನಡೆಯಲಿಲ್ಲ. ಖಂಡಿತವಾಗ್ಲು ಯಾಕಂದ್ರೆ ಡಕ್ಔಟ್, ಗೋಲ್ಡನ್ ಡಕ್ಔಟ್ ಅಂತಾರೆ. ಫಸ್ಟ್ ಔಟ್ ಆಗ್ತಾರೆ. ಅದಾದ್ಮೇಲೆ ಹೈದರಾಬಾದ್ ಗತಿ ಏನಪ್ಪ, ಆಕ್ಚುಲಿ ಆಡದೆ ಓಪನರ್ಸ್. ಅದಾದ್ಮೇಲೆ ಅವ್ರನ್ನ ಉಳಿಸೋರು ಯಾರಪ್ಪ, ರನ್ ತಗೊಂಡೋರು ಯಾರು ಅನ್ನೋ ಟೈಮ್ ಅಲ್ಲಿ ಇಶಾನ್ ಕಿಶನ್ ಬಂದು ಒಂದು ಫೇರ್ಲೆಸ್ ಬ್ಯಾಟಿಂಗ್ ಆಡ್ತಾರೆ ಗುರು. ಆ ಟೈಮ್ ಅಲ್ಲಿ ಆ ರೀತಿ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ ಇತ್ತು. ಏನಕ್ಕಂದ್ರೆ ಆಲ್ರೆಡಿ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ, ಏನಪ್ಪ ಮಾಡೋ ಅನ್ನೋ ಟೈಮ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ರ ಅಂತ ಹೇಳ್ಬೋದು. ಖಂಡಿತವಾಗ್ಲು ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕ್ಲಾಸನ್ ಆಗಿರ್ಬೋದು, ನಿತೀಶ್ ರೆಡ್ಡಿ ಆಗಿರ್ಬೋದು, ಸುನಿಲ್ ಅರೋರಾ ಆಗಿರ್ಬೋದು, ಸೂಪರ್ ಒಳ್ಳೆ ಕಣಕ್ ಆಡಿ ತುಂಬಾ ಚೆನ್ನಾಗಿ ಆಡಿ ಆ ನಕ್ಔಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಖಂಡಿತವಾಗ್ಲು ಆ ರೀತಿಯಾಗಿ ಇನ್ನಿಂಗ್ಸ್ ಆಡಿದ್ರು. ಟೋಟಲ್ ಆಗಿ ಕೊನೆಗೆ 216 ರನ್ ಕೊಡ್ತಾರೆ, 217 ಟಾರ್ಗೆಟ್ ಕೊಡ್ತಾರೆ. 217 ಟಾರ್ಗೆಟ್ ಅಲ್ಲಿ ನಮ್ಮ RR ಅವರು ತುಂಬಾನೇ ಬೇಗ ಮುಗಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಏನ್ ಗೊತ್ತಾ, ಈ ವೈಭವ್ ಸೂರ್ಯವಂಶಿ ಎಲ್ಲರ ಕಣ್ಣೆ ಇತ್ತು, ಹೇಳ್ದಲ್ಲ ಆಸರೆ ಆಗಿದೆ, ಸ್ವಲ್ಪ ತೆಗ್ದಾಕ್ಬೇಕು ಅಂತ ಅವ್ರಿಗೆ. ಖಂಡಿತವಾಗ್ಲು ಆ ರೀತಿಯಾಗಿತ್ತು. ಫಸ್ಟ್ ಓವರ್ ಅಲ್ಲೇ 3 ವಿಕೆಟ್ ಹೋಯ್ತು, ಅದಾದ್ಮೇಲೆ ಆಯ್ತು. ಬಟ್ ಅದೇ ಹೇಳಿದ್ರ ಜಡೇಜಾ ಮತ್ತೆ ಫೆರರ್ ಚೆನ್ನಾಗಿ ಆಡಿದ್ರು. ಆದ್ರೂ ಕೂಡ ಕೊನೆಗೆ ಮ್ಯಾಚ್ ಸೋಲ್ಲೇಬೇಕು. ಆಕ್ಚುಲಿ ನಾನು ನಮ್ಮ RCB ನ 49ನ ಏನಾದ್ರೂ ಮೀರಿಸ್ತಾರ ಇವತ್ತು, ಅಂದ್ರೆ 48 ಒಳಗಡೆ ಔಟ್ ಆಗ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ಜಡೇಜಾ ಮತ್ತೆ ಫೆರರ್ ಆಟಕ್ಕೆ ಸ್ವಲ್ಪ ಹತ್ರನೇ ಬಂದ್ರ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನ್ ಅನ್ಸಂತೆಲ್ಲ ಕಮೆಂಟ್ ಮಾಡಿ. ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ತುಂಬಾ ಜನ ಸ್ವಲ್ಪ ಹೊಟ್ಟೆನೆ ಹುಡ್ಕೊಂತ ಇದ್ರು, ಏನ್ ಗುರು ಹಿಂಗ್ ಆಡ್ತಾನೆ, ಇವತ್ತು ಡಕ್ಔಟ್ ಆಗ್ಬೇಕಂತ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅನ್ಕೊಂಡಿದ್ದೆ. ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದ, ಬಟ್ ಹಾಗೆ ಬರ್ತಿವತ್ತು ಹಿಂಗೇನೆ ಬಂದು ಹಂಗೇನೆ ಮಾಡ್ಬಿಡು ಅಂತ ಹೇಳ್ಬೋದು. ಖಂಡಿತವಾಗ್ಲು. ಮತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.